ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮ್ಮ ನೋಟಿಫಿಕೇಶನ್ ಬರ್ತದೆ. 4ನೇ ಕೃಷ್ಣರಾಜ ಒಡೆಯರ್ ಅವರು ಜೂನ್ 4, 1884ರಂದು ಮೈಸೂರು ಅರಮನೆಯಲ್ಲಿ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಅಂದರೆ 10ನೇ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಮತ್ತು ಮಹಾರಾಣಿ ಕೆಂಪನಂಜಮ್ಮಣ್ಣ ದೇವಿ ದಂಪತಿಗಳ ಮಗನಾಗಿ ಜನಿಸಿದರು. ಆದಾಗ್ಯೂ 1894ರಲ್ಲಿ ಕಲ್ಕತ್ತಾದಲ್ಲಿ ಅವರ ತಂದೆಯ ಹಠಾತ್ ಮರಣದ ನಂತರ ವಿಧವೆಯಾದ ರಾಣಿ ತಾಯಿ ಕೆಂಪನಂಜಮ್ಮಣ್ಣಿ ದೇವಿಯವರು 1895ರಿಂದ 1902ರವರೆಗೆ ರಾಜ್ಯವನ್ನು ರಾಜಪ್ರತಿನಿಧಿಯಾಗಿ ಆಳಿದರು. ಮತ್ತು ಕೃಷ್ಣರಾಜ ಒಡೆಯರ್ರವರು ಆಗಸ್ಟ್ 8, 1902ರಂದು ಪ್ರೌಢಾವಸ್ಥೆಗೆ ಬರುವಾಗ ಸಿಂಹಾಸನಕ್ಕೆ ಏರಿದ ನಂತರ ಅವರು ಮೈಸೂರಿನ 4ನೇ ರಾಜರಾದರು. ಆದ್ದರಿಂದ ಸ್ಥಳೀಯ ಭಾಷೆ ಕನ್ನಡದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂದು ಕೂಡ ಕರೆಯುತ್ತಾರೆ. ಮಹಾರಾಜರು ತಮ್ಮ ಆರಂಭಿಕ ಶಿಕ್ಷಣ ಮತ್ತು ತರಬೇತಿಯನ್ನು ಮೈಸೂರಿನ ಲೋಕರಂಜನ್ ಅರಮನೆಯಲ್ಲಿ ಪಿ ರಾಘವೇಂದ್ರ ರಾವ್ ಅವರ ನಿರ್ದೇಶನದಲ್ಲಿ ಪಡೆದರು. ಇನ್ನು ಪಾಶ್ಚಿಮಾತ್ಯ ಅಧ್ಯಯನಗಳ ಜೊತೆಗೆ ಅವರಿಗೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಶಿಕ್ಷಣ ಕೂಡ ನೀಡಲಾಯಿತು. ಅವರಿಗೆ ಕುದುರೆ ಸವಾರಿ ಮತ್ತು ಭಾರತೀಯ ಮತ್ತು ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತವನ್ನು ಕಲಿಸಲಾಯಿತು. ಅವರ ಆರಂಭಿಕ ಆಡಳಿತ ತರಬೇತಿಯನ್ನು ಬಾಂಬೆ ನಾಗರಿಕ ಸೇವೆಯರ್ ಸರ್ ಸ್ಟುವರ್ಟ್ ಪ್ರೊಫೆಸರ್ ನೀಡಿದರು. ನ್ಯಾಯಶಾಸ್ತ್ರದ ತತ್ವಗಳು ಮತ್ತು ಕಂದಾಯ ಆಡಳಿತದ ವಿಧಾನಗಳ ಅಧ್ಯಯನವು ರಾಜ್ಯದ ವ್ಯಾಪಕ ಪ್ರವಾಸಗಳಿಂದ ಪೂರಕವಾಗಿತ್ತು. ಈ ಸಮಯದಲ್ಲಿ ಅವರು ನಂತರ ಆಳಬೇಕಾದ ದೇಶದ ಸ್ವರೂಪದ ಬಗ್ಗೆ ಅಪಾರ ಜ್ಞಾನವನ್ನು ಕೂಡ ಪಡೆದರು. ಆದಾಗ್ಯೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಡಿಸೆಂಬರ್ 28, 1894ರಂದು ಅವರ ತಂದೆ ಮಹಾರಾಜ 10ನೇ ಚಾಮರಾಜೇಂದ್ರ ಒಡೆಯರ್ ಅವರ ಮರಣದ ನಂತರ 11 ವರ್ಷದ ಬಾಲಕನಾಗಿದ್ದ ಕೃಷ್ಣರಾಜ ಒಡೆಯರ್ ಅವರು ಫೆಬ್ರವರಿ 1, 1895ರಂದು ಸಿಂಹಾಸನವನ್ನು ಕೂಡ ಏರಿದರು. ಅವರ ತಾಯಿ ಮಹಾರಾಣಿ ಕೆಂಪರಾಜಮ್ಮಣ್ಣಿ ದೇವಿ ಅವರು ಫೆಬ್ರವರಿ 8, 1902ರಂದು ಕೃಷ್ಣರಾಜ ಒಡೆಯರ್ ಅಂದರೆ 4ನೇ ಕೃಷ್ಣರಾಜ ಒಡೆಯರ್ ಅವರು ಅಧಿಕಾರ ವಹಿಸಿಕೊಳ್ಳುವವರೆಗೂ ಕೂಡ ರಾಣಿ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ಕೂಡ ನಡೆಸಿದರು. ಇನ್ನು ಆಗಸ್ಟ್ 8, 1902ರಂದು ಜಗನ್ಮೋಹನ ಅರಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ ಗವರ್ನರ್ ಜನರಲ್ ಜಾರ್ಜ್ ಕರ್ಜನ್ ಅವರು ಯುವರಾಜನನ್ನು ಪೂರ್ಣ ಆಡಳಿತ ಅಧಿಕಾರದೊಂದಿಗೆ ಮೈಸೂರಿನ ಮಹಾರಾಜರನ್ನು ಕೂಡ ನೇಮಿಸಿದರು. ಇನ್ನು ಮೈಸೂರು 1881ರಲ್ಲಿ ರಾಜಪ್ರಭುತ್ವ ವೇದಿಕೆಯಾದ ಮೈಸೂರು ಪ್ರತಿನಿಧಿ ಸಭೆಯನ್ನು ಹೊಂದಿರುವ ಮೊದಲ ಭಾರತೀಯ ರಾಜ್ಯವಾಯಿತು. ಇನ್ನು ಮಹಾರಾಜರ ಆಳ್ವಿಕೆಯಲ್ಲಿ ವಿಧಾನಸಭೆಯನ್ನು ವಿಸ್ತರಿಸಲು ಕೂಡ ಆಯಿತು ಮತ್ತು 1907ರಲ್ಲಿ ಮೈಸೂರು ಶಾಸಕಾಂಗ ಮಂಡಳಿಯನ್ನು ರಚಿಸಲಾಯಿತು. ಇದು ರಾಜ್ಯಕ್ಕೆ ಹೊಸ ಶಾಸನವನ್ನು ಪರಿಚಯಿಸಿದ ಹಿರಿಯರ ಸಭೆಯಾಗಿದೆ. ಮಹಾರಾಜರ ಆಳ್ವಿಕೆಯಲ್ಲಿ ಮೈಸೂರು ಸಾಮ್ರಾಜ್ಯವು ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕೂಡ ಕಂಡಿತು. ಆದಾಗ್ಯೂ ಮೈಸೂರು ಏಷ್ಯಾದ ಜಲವಿದ್ಯುತ್ ಉತ್ಪಾದಿಸುವ ಮೊದಲ ಭಾರತೀಯ ರಾಜ್ಯವಾಯಿತು ಮತ್ತು ಬೆಂಗಳೂರು ಬೀದಿ ದೀಪಗಳನ್ನು ಹೊಂದಿರುವ ಮೊದಲ ಏಷ್ಯಾದ ನಗರವಾಗಿತ್ತು. ಇದನ್ನು ಮೊದಲು ಆಗಸ್ಟ್ 5, 1905ರಂದು ಬೆಳಗಿಸಲಾಯಿತು ಮತ್ತು ಭಾರತದ ಇತರ ಭಾಗಗಳ ರಾಜಕುಮಾರರನ್ನು ಕೂಡ ಆಡಳಿತ ತರಬೇತಿಗಾಗಿ ಮೈಸೂರಿಗೂ ಕೂಡ ಕಳುಹಿಸಲಾಯಿತು. ಆದಾಗ್ಯೂ ಮಹಾರಾಜರು ಬಡತನ ನಿವಾರಣೆ ಮತ್ತು ಗ್ರಾಮೀಣ ಪುನರ್ನಿರ್ಮಾಣ ಮತ್ತು ಸಾರ್ವಜನಿಕ ಆರೋಗ್ಯ ಹಾಗೂ ಕೈಗಾರಿಕೆ ಮತ್ತು ಆರ್ಥಿಕ ಪುನರುತ್ಪಾದನೆ, ಶಿಕ್ಷಣ ಮತ್ತು ಲಲಿತ ಕಲಾಕೃತಿಗಳನ್ನು ಕೂಡ ಸುಧಾರಿಸುವತ್ತ ಕೆಲಸವನ್ನು ಕೂಡ ಮಾಡಿದರು. ಅವರು 8 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರಿಗೆ ಬಾಲ್ಯ ವಿವಾಹವನ್ನು ಕೂಡ ರದ್ದುಗೊಳಿಸಿದರು. ಆದಾಗ್ಯೂ ಹುಡುಗಿಯರ ಶಿಕ್ಷಣಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಕೂಡ ನೀಡಿದರು ಮತ್ತು ವಿಧವೆಯರಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡಿದ್ದರು. ಆದಾಗ್ಯೂ ಭಾರತದ ಸ್ವಾವಲಂಬನೆ ಮತ್ತು ಬ್ರಿಟಿಷ್ ಭಾರತದಿಂದ ಅಂತಿಮವಾಗಿ ಸ್ವಾತಂತ್ರ್ಯ ಪಡೆಯಲು ದೇಶೀಯ ಉತ್ಪನ್ನಗಳಿಗೆ ಬೆಂಬಲವು ನಿರ್ಣಾಯಕವಾಗಿದ್ದ ಆ ಸಮಯದಲ್ಲಿ ಮಹಾರಾಜರು ನೂಲುವ ಪದ್ಧತಿಯನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿದ್ದರು. ಇದಕ್ಕಾಗಿ ಗಾಂಧೀಜಿಯವರು ಅವರನ್ನು ಕೂಡ ಬಹಳವಾಗಿ ಹೊಗಳಿದ್ದರು. ಇನ್ನು 4ನೇ ಕೃಷ್ಣರಾಜ ಒಡೆಯರ್ ಅವರು ಹಲವು ಶೈಕ್ಷಣಿಕ ಮೂಲಸೌಕರ್ಯಗಳು ಮತ್ತು ಸಂಸ್ಥೆಗಳನ್ನು ಕೂಡ ಸ್ಥಾಪಿಸಿದ್ದರು. ಆದಾಗ್ಯೂ ಕೃಷ್ಣರಾಜ ಒಡೆಯರ್ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಹ ಸಂಸ್ಥಾಪಕರು ಕೂಡ ಆಗಿದ್ದರು ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪಕರು ಕೂಡ ಆಗಿ ಮೊದಲ ಕುಲಪತಿ ಕೂಡ ಆಗಿದ್ದರು. ಎರಡನೆಯದಾಗಿ ಭಾರತೀಯ ಪ್ರಾಂತ್ಯದಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಮೊದಲ ವಿಶ್ವವಿದ್ಯಾಲಯವಾಗಿತ್ತು. ಅವರ ತಾಯಿ ರಾಜಪ್ರತಿನಿಧಿಯಾಗಿದ್ದಾಗ ಪ್ರಾರಂಭಿಸಲಾದ ಬೆಂಗಳೂರಿನಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯು 1911ರಲ್ಲಿ ಅವರ ಆಳ್ವಿಕೆಯಲ್ಲಿ 371 ಎಕರೆ ಎಂದರೆ 1.5 ಕಿಲೋಮೀಟರ್ ಭೂಮಿಯನ್ನು ಕೂಡ ಉಡುಗೊರೆಯಾಗಿ ಮತ್ತು ನಿಧಿಯ ದೇಣಿಗೆಯೊಂದಿಗೆ ಕ್ರಿಯಾತ್ಮಕವಾಗಿ ಪ್ರಾರಂಭವಾಯಿತು. ಆದಾಗ್ಯೂ ಮಹಾರಾಜರು ಭಾರತೀಯ ಸಂಗೀತ ಮತ್ತು ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡೂ ಮತ್ತು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದ ಪೋಷಕರು ಕೂಡ ಆಗಿದ್ದರು. ಅವರು ಒಬ್ಬ ನಿಪುಣ ಸಂಗೀತಗಾರರು ಕೂಡ ಆಗಿದ್ದರು ಮತ್ತು ಅವರ ಪೂರ್ವಜರಂತೆ ಲಲಿತ ಕಲೆಗಳನ್ನು ಕೂಡ ಪೋಷಿಸಿದ್ದರು. ಇನ್ನು ಆಸ್ಥಾನದಲ್ಲಿ ವಿದ್ವಾನ್ ಕಡಗತ್ತೂರು ಶೇಷಾಚಾರ್ಯರು ಮತ್ತು ವಿವಿಧ ಕೃತಿಗಳನ್ನು ಬರೆದಿದ್ದಾರೆ ಮತ್ತು ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳಿಗೆ ಹೆಸರುವಾಸಿ ಕೂಡ ಆಗಿದ್ದಾರೆ. ಮಹಾರಾಜರು ಕನ್ನಡದಲ್ಲಿಯೂ ಅನೇಕ ಕಾವ್ಯಗಳನ್ನು ಕೂಡ
ರಚಿಸಿದ್ದಾರೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವೈವಾಹಿಕ ಜೀವನ ನೋಡುವುದಾದರೆ ಜೂನ್ 6, 1900ರಂದು ಜಗನ್ಮೋಹನ ಅರಮನೆಯಲ್ಲಿ ಕಾತಿಯವರ್ಣ ಅಂದರೆ ಇಂದಿನ ಗುಜರಾತ್ ರಾಜ್ಯವಾದ ವಾನದ ರಾಣಾ ಬಾಣೆ ಸಿಂಗ್ ಅವರ ಕಿರಿಯ ಮಗಳು ಕಾತಿಯವರ್ಣ ಮಹಾರಾಣಿ ಪ್ರತಾಪ ಕುಮಾರಿ ದೇವಿಯವರೊಂದಿಗೆ ವಿವಾಹವಾದರು. ಅವರಿಗೂ ಕೂಡ ಮಕ್ಕಳಿರಲಿಲ್ಲ. ಅವರು ಆಗಸ್ಟ್ 3, 1940ರಂದು ಹೃದಯಾಘಾತದಿಂದ ನಿಧನರಾದರು. ಹಾಗೂ ಅವರ ಸೋದರಳಿಯ ಜಯಚಾಮರಾಜ ಒಡೆಯರ್ ಅವರು ನಂತರ ಅಧಿಕಾರ ವಹಿಸಿಕೊಂಡು ಮಹಾರಾಜರಾದರು. ಆದಾಗ್ಯೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳೇನೆಂದರೆ 1902ರಲ್ಲಿ ಶಿವನ ಸಮುದ್ರ ಜಲಪಾತದಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪಿಸಲಾಯಿತು ಮತ್ತು 1903ರಲ್ಲಿ ಬೆಂಗಳೂರಿನಲ್ಲಿ ನಿರ್ಮಿಸಲಾದ ಮಿಂಟೋ ಕಣ್ಣಿನ ಆಸ್ಪತ್ರೆ ಇದು ವಿಶ್ವದ ಅತ್ಯಂತ ಹಳೆಯ ವಿಶೇಷ ನೇತ್ರ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಹಾಗೂ 1905ರಲ್ಲಿ ಏಷ್ಯಾದ ವಿದ್ಯುತ್ ದೀಪಗಳನ್ನು ಪಡೆದ ಮೊದಲ ನಗರ ಬೆಂಗಳೂರು ಕೂಡ ಆಗಿದೆ. ಇನ್ನು ಚಿತ್ರದುರ್ಗದ ವಾಣಿ ವಿಲಾಸ ಸಾಗರ ಪೂರ್ಣಗೊಂಡಿದೆ. ಇದು ಕರ್ನಾಟಕದ ಮೊದಲ ಅಣೆಕಟ್ಟು ಕೂಡ ಆಗಿದೆ. ಇನ್ನು 1907ರಲ್ಲಿ ಸರ್ಕಾರಕ್ಕೆ ಕಾನೂನು ಮತ್ತು ನಿಬಂಧನೆಗಳನ್ನು ರೂಪಿಸುವಲ್ಲಿ ಸಹಾಯ ಮಾಡಲು ಪ್ರಾಯೋಗಿಕ ಅನುಭವ ಮತ್ತು ಜ್ಞಾನವನ್ನು ಹೊಂದಿರುವ ನಿರ್ದಿಷ್ಟ ಸಂಖ್ಯೆಯ ಅನಧಿಕೃತ ವ್ಯಕ್ತಿಗಳನ್ನು ಸಂಯೋಜಿಸುವ ಉದ್ದೇಶದಿಂದ ಮೈಸೂರು ವಿಧಾನ ಪರಿಷತ್ತನ್ನು ಕೂಡ ಸ್ಥಾಪಿಸಲಾಯಿತು. ಇನ್ನು 1909ರಲ್ಲಿ ಮೈಸೂರು ಬಾಯ್ಸ್ ಸ್ಕೌಟ್ಸ್ ಮತ್ತು ಸ್ಥಾಪನೆ ಭಾರತದಲ್ಲಿ ಇದು ಕೂಡ ಮೊದಲನೆಯದು. ಇನ್ನು 1913ರಲ್ಲಿ ಮೈಸೂರು ಕೃಷಿ ವಸತಿ ಶಾಲೆಯನ್ನು ಬೆಂಗಳೂರಿನಲ್ಲಿ ಕೂಡ ಸ್ಥಾಪಿಸಲಾಯಿತು. ಇದನ್ನು ಆರಂಭದಲ್ಲಿ ಅಂದರೆ 1899ರಲ್ಲಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ ದೇವಿಯವರು ಪ್ರಾಯೋಗಿಕ ಕೃಷಿ ಕೇಂದ್ರವಾಗಿ 30 ಎಕರೆಗಳ ಆರಂಭಿಕ ಅನುದಾನದೊಂದಿಗೆ ಸ್ಥಾಪಿಸಿದರು. ಇನ್ನು 1915ರಲ್ಲಿ ಸಮಾಜದ ದುರ್ಬಲ ವರ್ಗಗಳನ್ನು ಸಬಲೀಕರಣಗೊಳಿಸಲು ಮೈಸೂರು ಸಾಮಾಜಿಕ ಪ್ರಗತಿ ಸಂಘಟನೆ ಕೂಡ ರಚಿಸಿದರು. ಇನ್ನು 1916ರಲ್ಲಿ ಮೈಸೂರಿನ ಯುವರಾಜ ಕಾಲೇಜು ಸ್ಥಾಪನೆಯಾಯಿತು. ಆದಾಗ್ಯೂ 1917ರಲ್ಲಿ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಶಾಲೆ ಸ್ಥಾಪನೆ ಹಾಗೂ ಮೈಸೂರಿನಲ್ಲಿ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಕೂಡ ಸ್ಥಾಪನೆಯಾಯಿತು. ಹೌದು ವೀಕ್ಷಕರೇ, ಇದರ ಮುಂದುವರಿದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ವೀಕ್ಷಕರೇ.